ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಷಷ್ಠಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಷಷ್ಠಿ ಮತ್ತು ಸೋಮವಾರ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ಹಾಗೂ ಶಿವನ ಆರಾಧನೆಗೆ ಒಂದು ಪ್ರಶಸ್ತ ಕಾಲ ಅಂತ ಹೇಳಬಹುದು. ಆಷಾಢ ಮಾಸದಲ್ಲಿ ಈ ಸೋಮವಾರ ಏನಪ್ಪ ಮಾಡಬಹುದು ಅಂದರೆ ಶಿವಾರಾಧನೆ. ಶಿವ ಮನಸ್ಸಿಗೆ ಅಧಿಪತಿ. ಹೀಗಾಗಿ ಮನಸ್ಸು ಒಂದು ತುಂಬ ಚೆನ್ನಾಗಿದ್ದರೆ, ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ, ಮನಸ್ಸಿಗಿಂತಲೂ ಹತ್ತಿರವಿದ್ದಾನೆ ಭಗವಂತ ಅಂತ. ಮನುಷ್ಯನಿಗೆ ಮನಸ್ಸೆಲ್ಲಿದೆ? ಮನಸ್ಸು ನಮ್ಮ ತಲೆ ಈ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನೆನಪು ವಸ್ತುತಃ ಅದನ್ನೇ ಮನಸ್ಸು ಅಂತ ಕರೀತಾರೆ ಅಂತ ನಮ್ಮ ಸೈಕಾಲಜಿ ಹೇಳುತ್ತೆ. ಇರಲಿ, ಹತ್ತಿರ ಅಂದರೆ ಆಲೋಚನೆ ಬರತಕ್ಕಂಥದ್ದು ಮೆದುಳಿನಿಂದ. ನಮಗೆ ಯಾವುದೊಂದರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು, ಈ ವಸ್ತು ಅಥವಾ ಯಾವುದೇ ಸಬ್ಜೆಕ್ಟ್, ವಿಷಯ ಯಾವುದೇ ಆಗಿರಲಿ, ಅದರ ಆಲೋಚನೆಗೆ ಸಿದ್ಧವಾಗ್ತಕ್ಕಂಥದ್ದು ಆ ಮನಸ್ಸು ಪ್ರೇರಣೆ ಮಾಡುತ್ತೆ. ಹೀಗೆ ಆಲೋಚಿಸುವಂಥ ಹೀಗೆ ಪ್ರೇರಣೆ ಮಾಡ್ತಕ್ಕಂಥ ಯಾವ ವಸ್ತು ಇದೆ ಅದಕ್ಕಿಂತಲೂ ಬಹಳ ಹತ್ತಿರದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ಹೀಗಾಗಿ ಆ ಹತ್ತಿರದಲ್ಲಿರ್ತಕ್ಕಂಥ ಪರಮೇಶ್ವರ, ಅವನನ್ನು ಆರಾಧನೆ ಮಾಡೋದರಿಂದ ಮನಸ್ಸು ಹೇಗೆ ಜಾರಿ ಹೋಗುತ್ತೋ ಅದನ್ನು ತಡೆಯಬಹುದು. ಮನಸ್ಸು ಜಾರಿ ಹೋಗದ ಹಾಗೆ ಪರಶಿವನಲ್ಲೇ ಅಥವಾ ಪೂಜೆಯಲ್ಲಿ ಅಥವಾ ಧ್ಯಾನದಲ್ಲಿ ಅಥವಾ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಕ್ಕಂಥದ್ದು, ಅದು ಭಗವದ್ ಆರಾಧನೆ, ಅದು ಈಶ್ವರನ ಆರಾಧನೆ. ಮತ್ತು ಅದರಿಂದ ಬರತಕ್ಕಂತಹ ಫಲ, ಅದನ್ನು ತೇನ ತ್ಯಕ್ತೇನ ಭುಂಜೀತಾ, ಅದನ್ನು ಇನ್ನೊಬ್ಬರಿಗೆ ಹಂಚಿ ದಾನ ಮಾಡಿ ತಾನು ಬದುಕ್ತಕ್ಕಂಥದ್ದು, ಇವುಗಳೆಲ್ಲ ಈಶ್ವರನ ಆರಾಧನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಈ ಸೋಮವಾರದ ದಿವಸ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅದರಲ್ಲಿ ಪರಮೇಶ್ವರನನ್ನು ಕಾಣ್ತಕ್ಕಂಥದ್ದು ಮತ್ತು ಆ ಬಂದಂತಹ ಕಾರ್ಯದಲ್ಲಿ ಬಂದಂತಹ ಫಲ ಯಾವುದಿದೆ ಅದನ್ನು ಹಂಚಿ ತಿಂತಕ್ಕಂಥದ್ದು, ಇವುಗಳು ಈಶ್ವರನ ಪ್ರಸಾದವಾಗಿರುತ್ತೆ. ಈಶ್ವರನ ಆರಾಧನೆ, ಈಶ್ವರನ ಪ್ರಸಾದ ಎಲ್ಲಿದೆಯಪ್ಪ ಅಂತಂದರೆ ಹೀಗೆ ಇವುಗಳಲ್ಲಿದೆ. ಇದನ್ನು ನಾವು ಮನಸ್ಸಿಗೆ, ಬುದ್ಧಿಗೆ ತಂದುಕೊಂಡು ಈ ದಿವಸ ಪರಶಿವನ ಪೂಜೆ ಮಾಡೋದರಿಂದ ನಾವು ಮಾಡುವ ಕೆಲಸದಲ್ಲೂ ನಿನ್ನನ್ನು ಕಾಣತಕ್ಕಂಥ ಶಕ್ತಿ, ನಿನ್ನನ್ನು ಕಾಣ್ತಕ್ಕಂಥ ಭಕ್ತಿ ಮತ್ತು ನಿನ್ನನ್ನೇ ಕುವೆಂಪು ಅವರು ಹೇಳ್ತಾರೆ, ನಾನು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸ್ತೀನಿ, ಪ್ರಾರ್ಥಿಸುವೆ ನಿನ್ನನ್ನೇ, ನೀ ವರವೀಯೇ, ನೀನೇನಾದರೂ ವರ ಕೊಟ್ಟರೆ ನೀನೇ ವರವಾಗಿ ಬರದೆ, ನೀನೇ ವರವಾಗಿ ಬರಬಾರ್ದ, ನೀನೇ ವರವಾಗಿ ಬಾ. ಈ ಅರ್ಥದಲ್ಲಿ ಕುವೆಂಪು ಅವರ ಪ್ರಾರ್ಥನೆ ತುಂಬ ಉನ್ನತಿ. ಋಷಿಗಳ ದೃಷ್ಟಿಯಲ್ಲಿ ಹೇಗೆ ಋಷಿಗಳು ಆ ಪರಬ್ರಹ್ಮನನ್ನು ಕಾಣ್ತಾ ಇದ್ದರು, ಆ ದೃಷ್ಟಿಯಲ್ಲಿ ಈಶ್ವರನ ಆರಾಧನೆಯನ್ನು ಹೇಳ್ತಾರೆ ಅವರು. ಅಷ್ಟು ಭಕ್ತಿ ಅವರ ಪದ್ಯಗಳಲ್ಲಿ ಕಾಣ್ತೇವೆ. ಪದ್ಯ ಬರಿತಾ ಇದ್ದೀವಿ ಅಂತಂದರೆ ಹೃದಯದ ಸಂವೇದನೆ ತಾನೇ ಅಕ್ಷರಗಳಲ್ಲಿ ಮೂಡ್ತಕ್ಕಂಥದ್ದು. ಹಾಗೆ ಇರಬೇಕು ಅನ್ನೋದನ್ನು ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ನಾವು ಏನು ಕೇಳ್ಕೊಳ್ತೀವಿ, ಇಲ್ಲ ಸಂಪತ್ತು, ಮತ್ತೊಂದು ಆಭರಣವೋ, ಮಗದೊಂದು ಇನ್ಯಾವುದೋ ಹುಡುಗ ಹುಡುಗಿ, ಲೌಕಿಕ ಇದೇ ಚಿಂತೆ ನಮಗೆ. ದೇವ್ರ ಮುಂದೆ ಕೈ ಜೋಡಿಸೋದು ಕೂಡಲೇ ನಂಗೆ ಅಧಿಕಾರ ತಪ್ಪು ಹೋಗಿದೆ, ಅಧಿಕಾರ ಬರಬೇಕು, ನನ್ನ ಕೆಲಸ ಇಲ್ಲ, ಕೆಲಸ ಬರಬೇಕು, ಹುಡುಗಿ ಹುಡುಕ್ತಾ ಇದ್ದೀವಿ, ಹುಡುಗ ಹುಡುಕ್ತಾ ಇದ್ದೀವಿ, ಬರಬೇಕು, ಸಿಗಬೇಕು, ಇದೇ ಪ್ರಾರ್ಥನೆ. ಕುವೆಂಪು ಅವ್ರ ಪ್ರಾರ್ಥನೆ ಹೇಗಿದೆ ಅಂದರೆ, ನಾನು ಕೈ ಮುಗಿದ ಪ್ರಾರ್ಥನೆ, ನೀವು ವರವೀಯೇ, ಅಕಸ್ಮಾತ್ ನೀನೇನು ವರ ಕೊಡ್ತೀನಿ ಅಂತ ಅನ್ನೋದಾದರೆ ನಿನ್ನನ್ನೇ ವರವಾಗಿ ಕೇಳ್ತೀನಿ ನಾನು, ಬರಬಾರ್ದಾ ಅಂತ. ಹೀಗೆ ನಾವು ಪರಶಿವನ ಪ್ರಾರ್ಥನೆ ಹೇಗಿರಬೇಕಪ್ಪ ಅಂದರೆ ಎಲ್ಲದರಲ್ಲೂ ಅವನನ್ನು ಕಾಣುವ ಹಾಗಿರಬೇಕು. ಕೆಲಸಗಳಲ್ಲಿ ನೀವು ವರವಾಗಿ ಬರೋದು ಅಂದರೆ ನಾನು ಮಾಡೋ ಕೆಲಸದಲ್ಲಿ ನೀನು ಇಲ್ವಾ, ನಾನು ಮಾಡೋ ಕಾರ್ಯಗಳಲ್ಲಿ ಯಾವುದು ಜೀವನಾರ್ಜನೆಗೋ ಲೋಕೋಪಯೋಗಕ್ಕೋ ಮಾಡ್ತಾ ಇರ್ತಕ್ಕಂಥ ಸರ್ವ ಕೆಲಸಗಳಲ್ಲಿ, ಒಂದು ವಿದ್ಯಾರ್ಥಿಗೆ ಓದೋದ್ರಲ್ಲಿ ಇರಬಹುದು, ಒಬ್ಬ ವೃತ್ತಿಯಲ್ಲಿರ್ತಕ್ಕಂಥವನಿಗೆ ಕೆಲಸ ಮಾಡೋದ್ರಲ್ಲಿ ಇರಬಹುದು, ಒಬ್ಬ ನಾವು ಒಂದು ಆಟೋಮೊಬೈಲ್ ಶಾಪ್ಗೆ ಹೋದರೆ ಅಲ್ಲಾಗಿರೋ ಒಂದು ಪಂಚರನ್ನು ಎಲ್ಲಾಗಿದೆ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಅದನ್ನು ತೀಡಿ ಅಲ್ಲಿ ಮತ್ತೊಂದು ಗಮ್ ಹಚ್ಚಿ ಇನ್ನೇನೋ ಅದನ್ನು ಸರಿ ಮಾಡಿಕೊಡೋದ್ರಲ್ಲಿ ಎಷ್ಟು ಜನರ ಜೀವ ಉಳಿಯುತ್ತೆ. ಅವನ ಜೀವ ಉಳಿಸೋದು, ಇದರ ಜೀವ ಉಳಿಸೋದು ಯಾವುದು? ಪರಮಾತ್ಮನ ಕೆಲಸ ಅಲ್ವ. ಇಂಥದ್ದನ್ನು ನನಗೂ ಕೊಟ್ಟಿದೆಯಲ್ಲಪ್ಪ ಸ್ವಾಮಿ ಅಂತ ಅವನು
ಸೈಕಲ್ ಪಂಚರ್ ಹಾಕ್ತಕ್ಕಂಥವನಿಗೂ ಅಂಥದ್ದೊಂದು ಶಕ್ತಿ ಇದೆ. ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆ ವ್ಯಾಪಕವಾಗಿದೆ. ಅದನ್ನು ನೋಡುವ ದೃಷ್ಟಿ, ಆ ಭವ್ಯ ದೃಷ್ಟಿ ನಮಗೆ ಬರಬೇಕು. ವಸ್ತುತಃ ಯಾವ ಕೆಲಸವೂ ಸಣ್ಣದಲ್ಲ, ಯಾವುದೂ ಕೀಳಲ್ಲ, ಎಲ್ಲದರಲ್ಲಿ ಅವನ ಪಾಲಿದೆ. ಭಗವಂತ ತುಂಬಿಬಿಟ್ಟಿದ್ದಾನೆ, ಎಲ್ಲರಿಗೂ ಅವರದ್ದೇ ಆದ ಒಂದು ಶಕ್ತಿಯನ್ನು ತುಂಬಿದ್ದಾನೆ. ಹೀಗಾಗಿ ಅದೆಲ್ಲವನ್ನು ನನಗೆ ಹಾಗೆ ಕಾಣುವ ಹಾಗೆ, ಬಂದ ಪ್ರಸಾದವೆಲ್ಲ ನೀನೇ ಬಂದಿದೆಯಾ ಇದರ ಮೂಲಕ ಅನ್ನುವ ಹಾಗೆ ಕಾಣಬೇಕು. ಕಾಣಲಿಕ್ಕೆ ಬೇಕು ಭವ್ಯ ಮನಸ್ಸು, ದೊಡ್ಡ ಮನಸ್ಸು ಬೇಕು. ಅದನ್ನು ಭಗವಂತ ಕೊಡಲಿ. ಪರಶಿವನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನೋ ಶಿವನೋ ಇನ್ಯಾವುದೋ ವಿಷ್ಣುವೋ, ಅದು ರೂಪಗಳು ಬೇರೆ ಇರಬಹುದು. ಆ ಶಕ್ತಿ, ಎನರ್ಜಿ ಅಂತಕ್ಕಂಥದ್ದೇನಿದೆ ಅದು ಒಂದೇ. ಅದು ಬೆಡ್ರೂಮಲ್ಲಿ ಬೆಳಗ್ತಾ ಇರೋ ಲೈಟ್ ಇರಬಹುದು, ದೇವರ ಮನೆಯಲ್ಲಿ ಬೆಳಗ್ತಾ ಇರೋ ಲೈಟ್ ಇರಬಹುದು, ಅಥವಾ ಹಾಲಲ್ಲಿ ಇರಬಹುದು. ಆದರೆ ಆ ಶಕ್ತಿ ಅದು ಒಂದೇ ಆಗಿದೆ. ನಾವು ಇರುವಾಗ ಹಾಲಲ್ಲಿ ಬೆಳಗ್ತಾ ಇದೆ, ನಾವು ಬೆಡ್ರೂಮಲ್ಲಿದ್ದಾಗ ಬೆಡ್ರೂಮಲ್ಲಿ ಬೆಳಗ್ತಾ ಇದೆ ಕರೆಂಟ್, ಅಥವಾ ದೇವ್ರ ಮನೆಯಲ್ಲಿದ್ದಾಗ ದೇವ್ರ ಮನೆಯಲ್ಲಿ. ಹೀಗೆ ಆ ಸ್ಥಳ ರೂಪ ಬದಲಾಗಿರಬಹುದು, ಆದರೆ ಆ ಶಕ್ತಿ ಒಂದೇ ಆಗಿದೆ. ಹೀಗಾಗಿ ನೀವು ನಿಮ್ಮ ಇಚ್ಛಾ ದೇವತೆಯನ್ನು ನೀವು ಕಲ್ಪನೆ ಮಾಡಲಿಕ್ಕೆ ನಿಮಗೆ ಅದು ಅವಕಾಶ ಇದೆ. ಕಲ್ಪನೆ ಮಾಡಿಕೊಳ್ಳಿ. ಆದರೆ ಅದು ಪ್ರಸಾದವಾಗಿ ಬರುವಾಗ ತಾನೇ ಭಗವಂತನೇ ಇಳಿದು ಬರಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡೋಣ. ಮಾಡಿದ ಕೆಲಸದ ಫಲದಲ್ಲಿ ಹಂಚಿ ತಿನ್ನೋಣ. ಇದು ಈಶ್ವರನ ಆರಾಧನೆ, ಶ್ರೇಷ್ಠ ಆರಾಧನೆ. ಇದನ್ನು ಯಾರು ಹೇಳಿಕೊಟ್ಟಿದ್ದು ಅಂದರೆ ಕುವೆಂಪು ಅವರ ಪಾಠ. ಅದನ್ನು ಈ ದಿವಸ ಸ್ಮರಿಸ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.